ಕೋಟಿ ವಿದ್ಯೆಗಿಂತ ದೋಟಿ ವಿದ್ಯೆ ಮೇಲು ಎಂದು ಮಲೆನಾಡಿನಲ್ಲಿ ಪದೇ ಪದೇ ಹಿರಿಯರು ತಿರುಚಿ ಹೇಳೋ ಗಾದೆ ಮಾತಿದು. ಈಗ ಕೊನೆಗಾರರಿಗೆ ಭಾರೀ ಬೇಡಿಕೆ. ಇವರು ನಮ್ಮೂರಿನ ನಾರಾಯಣಣ್ಣ. ಸುಮಾರು 10 ವರ್ಷದಿಂದ ಅಡಿಕೆ ಮರ ಹತ್ತಿ ಕೊನೆ ತೆಗೆಯುವ ಇವರು ಈಗಲೂ ಬಿದಿರಿನ ದೋಟಿ ಬಳಸಿಯೇ ಮರ ಹತ್ತಿಯೇ ಕೊನೆ ತೆಗಿತಾರೆ. ಕೊನೆಗಾರರಿಗೆ ಅದೆಷ್ಟು ಬೇಡಿಕೆ ಅಂದ್ರೆ ಅಡಿಕೆ ಕೊಯ್ಲಿಗೆ ಬಂತು ಅಂದ್ರೆ ಸಾಕು, ಕೊನೆಗಾರರೇ ಕೊಟ್ಟ ದಿನಾಂಕದಂದೇ ನಾವು ಕೊನೆ ತೆಗೆಸಬೇಕು. ನೂರಾರು ಮನೆಗಳ ಕೊನೆ ತೆಗೆಯೋಕೆ ಅವರು ಒಬ್ಬರೇ ಆಗಿರ್ತಾರೆ. ಅಷ್ಟೊಂದು ಕಾರ್ಯನಿರತರು ಅವರು. ಕೊನೆ ತೆಗೆಯೋ ಮೊದಲಿಗೆ ಏನು ಅನಾಹುತ ಆಗಬಾರ್ದು ಅಂತ 11-21 ರೂಪಾಯಿ ಕಾಣಿಕೆ ಇಟ್ಟು ನಂತರ ಯಜಮಾನರಿಗೆ ಕೊಟ್ಟು ಕಾಲಿಗೆ ಉಡಿ ಹಾಕೊಂಡು ಸರಸರನೆ ಮರವೇರಿ ಮರದಿಂದ ಮರಕ್ಕೆ ಚಂಗನೆ ಜಿಗಿದು ಕೊನೆ ತೆಗೆಯುವುದು ಅತ್ಯಂತ ಸಾಹಸ ಮತ್ತು ಅಪಾಯದ ಕೆಲಸ. ಅಡಿಕೆ ಮರಕ್ಕೆ ಕೈ ಮುಗಿದು ಬಾರದ ಕೊಟ್ಟೆ ಮಣೆ ಕಟ್ಕೊಂಡು ದೋಟಿ ಹಿಡ್ಕೊಂಡು ಮರ ವರ್ಕಿ 70-80 ಅಡಿ ಮೇಲೆ ಹೋಗಿ ಕೊಟ್ಟೆ ಮಣೆ ಹಾಕೊಂಡು ಕೂತ್ಕೊಂಡು ಕೊನೆಯ ಒಂದು ಕಾಯಿ ಬೆಳೆದಿದ್ಯೋ ಇಲ್ಲೋ ಅಂತ ತಾಟು ಹಿಡಿಯೋರು ನೋಡ್ಕೊಂಡು ಕೊನೆ ತೆಗೆಯುವುದು ಸಾಹಸದ ಕೆಲಸವೇ ಸರಿ. ನಿಜಕ್ಕೂ ಕೊನೆಗಾರರ ಬದುಕು ಭದ್ರತೆ ಇಲ್ಲದ ಅತ್ಯಂತ ಧೈರ್ಯದ, ಸಾಹಸದ, ಅಪಾಯದ ಕೆಲಸ. ಅಡಿಕೆಗೆ ಎಷ್ಟು ಒಳ್ಳೆ ಬೆಲೆ ಇದೆಯೋ ಅದನ್ನು ಬೆಳೆಯಲು ಅಷ್ಟೇ ಶ್ರಮ, ತಾಳ್ಮೆ, ಸಾಹಸ, ಖರ್ಚಿನ ಕೆಲಸ ಎಂಬುದು ಸತ್ಯ. ಆದರೆ ಈಗ ಕಾಲಕ್ಕೆ ತಕ್ಕಂತೆ ಆಧುನಿಕ ಜೀವನ ಶೈಲಿಯತ್ತ ವಾಲುತ್ತಿರುವ ನಾವು ಈಗ 70-80 ಅಡಿ ಎತ್ತರವಿರುವ, ಕಡಿಮೆ ತೂಕವಿರುವ, ಸುಲಭವಾಗಿ ತೆಗೆಯುವ ಫೈಬರ್ ದೋಟಿಯ ಮೊರೆ ಹೋಗಿದ್ದೇವೆ. ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ಬದುಕುವುದು ಅನಿವಾರ್ಯವಾಗಿದೆ.